ಒಂದು ದಿನ ಕೊಡಗಳನ್ನು ಹಿಡಿದುಕೊಂಡು ಶಾರದಾ ಪ್ರಸಾದ್ ದಂಪತಿಗಳು ಹೊಲದ ಹತ್ತಿರವಿರುವ ಮಾವಿನ ಮರದ ಹತ್ತಿರಕ್ಕೆ ಬರ್ತಾರೆ. ಮರಕ್ಕೆ ಬೆಳೆದಿರುವ ಕಾಯಿಗಳನ್ನು ನೋಡುತ್ತಾ ಸಂತೋಷ ಪಡುತ್ತಾ, ಶಾರದಾ, ಮರಕ್ಕಿರುವ ಪ್ರತಿ ಮಾವಿನಕಾಯನ್ನ ನಾವು ಸರಿಯಾಗಿ ಉಪಯೋಗಿಸಿದ್ರೆ ನಮಗಿರುವ ಸಾಲವೆಲ್ಲ ತೀರಿ ಹೋಗುತ್ತೆ, ಮೇಲಾಗಿ ಆದಾಯ ಕೂಡ ಮಿಕ್ಕತ್ತೆ. ಹೀಗೆ ಬೆಳೆ ಕೈಗೆ ಬರುತ್ತಲೇ ಹಾಗೆ ದುಡ್ಡು ತಗೊಂಡು ಸುದರ್ಶನ್ ಬಾಬುನ ನೋಡಿ ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ಅವನು ಅಂದ್ಕೊಂಡ ಕೆಲಸ ಮಾಡ್ತಾನೆ. ಮೊದಲೇ ಅವನಿಗೆ ಮೂರ್ಖ ಅನ್ನುವ ಹೆಸರು ಕೂಡ ಇದೆಯಲ್ಲ. ಇದ್ರೆ ಇರ್ಲಿ ಬಿಡು ಶಾರದಾ, ಕಿಲೋಮೀಟರ್ ದೂರದಲ್ಲಿರುವ ಕೆರೆ ಹತ್ತಿರದಿಂದ ನೀರ್ ತಗೊಂಡ್ ಬಂದು ಈ ಮರಕ್ಕೆ ಹೊಯ್ತಾ ಇರೋದು ಈ ಮರದಿಂದ ಬರುವ ಹಣ್ಣನ್ನು ಮಾರ್ಕೊಂಡು ನಮ್ಮ ಸಾಲ ತೀರಿಸ್ಕೋಬೇಕು ಅಂತ. ಸರಿ ಬಿಡಿ, ಬನ್ನಿ ಎಂದು ಇಬ್ಬರು ಕೊಡಗಳನ್ನು ತೆಗೆದುಕೊಂಡು ಕೆರೆಯ ಹತ್ತಿರಕ್ಕೆ ಬರುತ್ತಾರೆ. ಕೊಡದ ತುಂಬಾ ನೀರು ತುಂಬಿಕೊಂಡು ಬಂದು ಮಾವಿನ ಮರಕ್ಕೆ ಹೋಯ್ತಾ ಇರ್ತಾರೆ. ಇನ್ನು ಮತ್ತೊಂದು ಕಡೆ ಮನೆ ಹೊರಗೆ ರಮೇಶ್ ನಿಂತ್ಕೊಂಡಿರ್ತಾನೆ. ಅನಾಮಿಕಾ, ಅನಾಮಿಕಾ, ಬೇಗ ಬಾ, ನಾವು ಹೊಲದ ಹತ್ರ ಹೋಗ್ಬೇಕು. ಅಮ್ಮನವರು ನೀರು ತಂದು ತಂದು ಸುಸ್ತಾಗಿ ಹೋಗಿರ್ತಾರೆ ಎಂದು ಅನ್ನುತ್ತಾ ಇರುವಾಗ ಒಳಗಡೆಯಿಂದ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ರಮೇಶನ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕಾ. ಡ್ಯಾಡಿ, ನಾನು ತಂಗಿ ಇಲ್ಲೇ ಆಡ್ಕೋತೀವಿ, ಆ ಮಾವಿನ ಮರದ ಹತ್ರಕ್ಕೆ ಬರಲ್ಲ. ಹೌದು ಡ್ಯಾಡಿ, ಇಲ್ಲೇ ಆಡ್ಕೊಂತೀವಿ. ಇಲ್ಲಿ ಬೇಡ ತಾಯಿ, ಬಿಸಿಲು ತುಂಬಾ ಇದೆ, ಅಲ್ಲಾದ್ರೆ ಮಾವಿನ ಮರದ ಕೆಳಗೆ ತಣ್ಣಗಿರುತ್ತೆ, ಅಲ್ಲಿ ಆಡ್ಕೋಬಹುದು ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ. ಮಕ್ಕಳನ್ನು ಕರೆದುಕೊಂಡು ರಮೇಶ್ ಅನಾಮಿಕರು ಮನೆಯಿಂದ ಹೊರಡುತ್ತಾರೆ. ಅರ್ಧ ಗಂಟೆಯ ನಂತರ ಎಲ್ಲರೂ ಸೇರಿ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ. ಸೊಸೆ, ಮಕ್ಕಳನ್ನು ಯಾಕೆ ಕರ್ಕೊಂಬಂದೆ? ಮನೆ ಹತ್ರ ಇದ್ರೆ ಬಿಸಿಲನ್ನು ಎಲ್ಲಂದ್ರೆ ಅಲ್ಲಿ ಬಿದ್ದು ಆಡ್ತಾ ಇದ್ದಾರೆ ಅತ್ತೆ, ಅದಕ್ಕೆ ಈ ಮಾವಿನ ಮರದ ಹತ್ರಕ್ಕೆ ಕರ್ಕೊಂಬಂದೆ. ಸರಿ ಕಣೆ ಸೊಸೆ, ಬಾ, ನೀರ್ ತಗೊಂಡ್ಬಂದು ಈ ಮಾವಿನ ಮರಕ್ಕೆ ನಾವು ಹೊಯ್ಬೇಕಲ್ಲ ಎಂದು ಇಬ್ಬರು ಕೊಡಗಳನ್ನು ತೆಗೆದುಕೊಂಡು ನೀರಿಗಾಗಿ ಹೋಗುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಸುಡುತ್ತಿರುವ ಬಿಸಿಲನ್ನು ತಡೆಯಲಾರದೆ ಬಡ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಕೊಡಗಳನ್ನು ಹಿಡಿದುಕೊಂಡು ಒಂದು ದೊಡ್ಡ ಮಾವಿನ ಮರದ ಕೆಳಗೆ ಕೂತಿರ್ತಾರೆ. ಅಮ್ಮ ಅತ್ತೆ, ಏನಿದು ಬಿಸಿಲು? ಹೀಗಾದ್ರೆ ನಾವು ಅಲ್ಲೆಲ್ಲೋ ಇರುವ ಕೆರೆಯಿಂದ ನೀರ್ ತಗೊಂಡ್ ಬಂದು ಈ ಮಾವಿನ ಮರದ ದಾಹ ತೀರಿಸ್ಬೇಕು ಅಂದ್ರೆ ಕಷ್ಟವೇ ಆಗುತ್ತಲ್ಲ ಅತ್ತೆ. ಕಷ್ಟನೇ ಸೊಸೆ, ಆದ್ರೆ ತಪ್ಪಲ್ವಲ್ಲ. ನಾಳೆ ನಮ್ಮ ಬದುಕು, ಮಕ್ಕಳ ಭವಿಷ್ಯತ್ತು ಎಲ್ಲ ಈ ಮಾವಿನ ಮರದ ಮೇಲೆ ಆಧಾರವಾಗಿದೆ. ಮೊದಲು ನನಗೆ ಈ ವಿಷಯವೇನು ಅರ್ಥವಾಗ್ತಿಲ್ಲ ಅತ್ತೆ. ಸೊಸೆ, ನಾವು ಈಗ ಈ ಮಾವಿನ ಮರಕ್ಕೆ ಕಿಲೋಮೀಟರ್ ದೂರದಲ್ಲಿರುವ ಕೆರೆಯಿಂದ ನೀರ್ ತಗೊಂಡ್ಬಂದು ಹೊಯ್ದ್ರೇನೆ ಈ ಮಾವಿನ ಮರ ಒಣಗದೆ ಚೆನ್ನಾಗಿರುತ್ತೆ. ಆಗಲೇ ಈ ಮಾವಿನ ಮರಕ್ಕೆ ಬೆಳೆದ ಕಾಯಿಗಳೆಲ್ಲ ಒಣಗದೆ ಫಳಫಳ ಹೊಳಿತಾ ಇರುತ್ತೆ ಎಂದು ಶಾರದಾ ಹೇಳುತ್ತಾ ಇದ್ದಾರೆ. ಅನಾಮಿಕಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಈಗ ಅರ್ಥವಾಯ್ತು ಅತ್ತೆ, ಈ ಮರಕ್ಕೆ ಬಂದ ಮಾವಿನಕಾಯಿಗಳನ್ನು ಮಾರ್ಕೊಳ್ಳೋಣ, ಹಾಗೆ ಬಂದ ದುಡ್ಡಿನಿಂದ ನಾವು ಸಂತೋಷವಾಗಿ ಬದುಕುತ್ತಾ ಮಕ್ಕಳನ್ನ ಓದಿಸ್ಕೋಬೇಕು ಅಂತ. ಹಾಗೆ ಅಲ್ವಾ ಅತ್ತೆ? ಹೌದು ಕಣೆ ಸೊಸೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ತಂದೆ ಮಗ ಪ್ರಸಾದ್ ರಮೇಶರು ತಲೆ ಮೇಲೆ ಕೊಡಗಳನ್ನು ಹಿಡ್ಕೊಂಡು ನೀರ್ ತಗೊಂಡ್ಬರ್ತಾ ಇರ್ತಾರೆ. ಅಪ್ಪ, ಇಷ್ಟು ಬಿಸಿಲಿನಲ್ಲಿ ನೀರ್ ತಗೊಂಡ್ಬರೋದು ಅಷ್ಟು ಅಗತ್ಯನೇ ಹೇಳು? ಅಗತ್ಯನೇ ಮಗನೇ, ಮೈಯಲ್ಲಿ ಶಕ್ತಿ ಇದ್ದಾಗಲೇ 2-3 ಕೊಡ ನೀರ್ ತಂದಿಟ್ಕೊಳ್ಳೋದು ಒಳ್ಳೇದೇ ಅಲ್ವೇನೋ? ಏನ್ ಒಳ್ಳೇದೇನೋ ಅಪ್ಪ, ಈ ಬಿಸಿಲಿಗೆ ತಲೆ ತಿರುಗ್ತಾ ಇದೆ, ನಡೆಯಲಾರದೆ ಕಾಲು ಸುಡ್ತಾ ಇದೆ, ನೆತ್ತಿ ಮೇಲಿರೋ ಕೊಡಗಳನ್ನು ಹಿಡಿಯಲಾರದೆ ಕೈಗಳನ್ನು ಎಳಿತಾ ಇದೆ. ಸರಿ ಕಣೋ ಮಗನೆ, ಸ್ವಲ್ಪ ಹೊತ್ತು ಮಾವಿನ ಮರದ ನೆರಳಲ್ಲಿ ಕೂತ್ಕೊಳ್ಳೋಣ ಬಾ ಎಂದು ಇಬ್ಬರು ಮಾತನಾಡಿಕೊಂಡು ದೊಡ್ಡದಾಗಿರುವ ಮಾವಿನ ಮರದ ಹತ್ತಿರಕ್ಕೆ ಬರ್ತಾರೆ. ಆ ಮಾವಿನ ಮರದ ಕೆಳಗೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಕೊಡಗಳನ್ನು ಹಿಡ್ಕೊಂಡು ಕೂತಿರ್ತಾರೆ. ಮಗನೇ, ನಿನ್ನ ಕೊಡದಲ್ಲಿರೋ ನೀರನ್ನ ಹಾಗೆ ಇಡು, ನಾವು ಕುಡಿಬಹುದು ಎಂದು ಹೇಳುತ್ತಲೇ ರಮೇಶ್ ಕೊಡವನ್ನು ಇಳಿಸಿ ಮರದ ಕೆಳಗೆ ಇಡುತ್ತಾನೆ. ಪ್ರಸಾದ್ ಮಾತ್ರ ಕೊಡದಲ್ಲಿರುವ ನೀರನ್ನೆಲ್ಲ ತೊಟ್ಟಿಯಲ್ಲಿ ಹಾಕುತ್ತಾನೆ. ಇನ್ನು ಇಬ್ಬರು ಸೇರಿ ಆ ಮಾವಿನ ಮರದ ಕೆಳಗೆ ಇರುವ ಅತ್ತೆ ಸೊಸೆಯರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಯ್ಯ, ಅನ್ನ ಹಾಕ್ಲಾ? ನೀನು ಮಗ ತಿಂತೀರಾ? ತಿಂತೀವಿ ಹೊರತು ಮೊಮ್ಮಗ ಮೊಮ್ಮಗಳು ಎಲ್ಲಿ ಶಾರದಾ? ಕಾಣಿಸ್ತಾ ಇಲ್ಲ ಎಂದು ಕೇಳುತ್ತಾನೆ. ಆಗ ಮರದ ಮೇಲಿರುವ ಒಂದು ಕೊಂಬೆ ಮೇಲೆ ಕೂತ್ಕೊಂಡ ಹರೀಶ್ ಭವ್ಯ ಹೀಗಂತಾರೆ. ಓ ತಾತ, ಮರದ ಮೇಲಕ್ಕೆ ಇಲ್ಲೋಡು, ನಾನು ತಂಗಿ ಇಬ್ರು ಮರದ ಮೇಲೆ ಕೂತಿದ್ದೀವಿ ಎಂದು ಹೇಳುತ್ತಲೇ ಎಲ್ಲರೂ ಮೇಲಕ್ಕೆ ನೋಡುತ್ತಾರೆ. ಹರೀಶ್ ಭವ್ಯ ಒಂದೊಂದು ಕೊಂಬೆ ಮೇಲೆ ಕೂತಿರ್ತಾರೆ. ಇಬ್ಬರು ನಗ್ತಾ ಇರ್ತಾರೆ. ಎಲ್ಲರೂ ಭಯ ಪಡ್ತಾ, ಅಯ್ಯೋ ಮೊಮ್ಮಗನೇ, ಬೀಳ್ತೀರಿ ಕಣ್ರೋ, ಮರಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅಜ್ಜಿ, ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ, ನೀನೇನು ಭಯ ಪಡಬೇಡ. ಅಮ್ಮ ಭವ್ಯ, ಜಾಗೃತಿಯಾಗಿ ಕೂತ್ಕೊಳ್ಳಮ್ಮ. ಆದ್ರೆ ನೀವಿಬ್ರು ಮಾವಿನ ಮರ ಏನಕ್ಕೆ ಹತ್ತದ್ರಿ?
ನೀವೆಲ್ರೂ ನೀರಿಗಾಗಿ ಹೋದ್ರಿ, ಕೆಳಗೆ ಆಡ್ಕೊಳ್ಳೋಣ ಅಂದ್ರೆ ಬಿಸಿಲು ತುಂಬಾ ಇದೆ. ಏನ್ ಮಾಡಲು ಅರ್ಥವಾಗದೆ ನಾನು ತಂಗಿ ಮಾತನಾಡಿಕೊಳ್ತಾ ಜಿದ್ದಿಯ ಮೇಲೆ ಮರ ಹತ್ತು ಬಿಟ್ವಿ. ಹೇಗೋ ಹತ್ತು ಬಿಟ್ರಿ ಬಿಡಿ, ಜಾಗೃತಿಯಾಗಿ ಇಳಿದು ಬನ್ನಿ. ನೀವ್ಯಾರು ಗಾಬರಿ ಆಗ್ಬೇಡಿ, ನಾನು ಜಾಗೃತಿಯಾಗಿ ಇಳಿತೀವಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಮನೆಯ ಪಕ್ಕದಲ್ಲಿರುವ ಗೋವಿಂದ್ ಓಡೋಡಿ ಅವರ ಹತ್ರಕ್ಕೆ ಬರ್ತಾನೆ. ಏನಯ್ಯ ಪ್ರಸಾದ್, ನೀನೇನು ಇಲ್ಲಿ ಫ್ಯಾಮಿಲಿ ಜೊತೆ ಮಾವಿನ ಮರದ ಕೆಳಗೆ ಮಧ್ಯಾಹ್ನ ಮೀಟಿಂಗ್ ಇಟ್ಕೊಂಡಿದ್ಯಾ? ಅಲ್ಲಿ ಆ ಸುದರ್ಶನ್ ನಿಮ್ ಮನೆಗೆ ಬಂದು ಬೀಗ ಹಾಕ್ತಾ ಇದ್ದಾನೆ ಎಂದು ಹೇಳುತ್ತಲೇ ಎಲ್ಲರೂ ಶಾಕ್ ಆಗುತ್ತಾರೆ. ಅವರನ್ನು ನೋಡಿ, ಇನ್ನು ನೀವು ಶಾಕ್ ಆಗಿದ್ದು ಸಾಕು, ಮೊದಲು ಮನೆಗೆ ಹೋಗಿ ಆ ಸುದರ್ಶನ್ ಬಾಬುನ ಬೇಡ್ಕೊಳ್ಳಿ ಎಂದು ಹೇಳುತ್ತಲೇ ಕೊಂಬೆ ಮೇಲೆ ಕೂತಿರುವ ಹರೀಶ್ ಭವ್ಯರನ್ನು ಬಿಟ್ಬಿಟ್ಟು ಪ್ರಸಾದ್, ರಮೇಶ್, ಶಾರದಾ, ಅನಾಮಿಕಾ ಮನೆ ಕಡೆಗೆ ಓಡುತ್ತಾ ಇರ್ತಾರೆ. ಇನ್ನು ಶಾರದಳ ಮನೆ ಹತ್ತಿರ ಇರುವ ಸುದರ್ಶನ್, ಅವನ ಹತ್ತಿರ ಕೆಲಸ ಮಾಡುವ ಇಬ್ಬರು ಕೆಲಸದವರು ಕೋಲು ಹಿಡ್ಕೊಂಡು ನಿಂತಿರ್ತಾರೆ. ಎಲ್ಲರೂ ಓಡೋಡಿ ಅಲ್ಲಿಗೆ ಬರ್ತಾರೆ. ಏನ್ ಸ್ವಾಮಿ ಇದು, ಮನೆ ಹತ್ರ ಯಾರು ಇಲ್ದಾಗ ಬಂದು ಹೀಗೆ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ. ಪದ್ಧತಿಗಳ ಬಗ್ಗೆ ನೀನ್ ಹೇಳ್ತಿದ್ಯಾ ಪ್ರಸಾದ್? ತಗೊಂಡ ದುಡ್ಡು ನಾಳೆ ಕಟ್ತೀನಿ, ನಾಡಿದ್ ಕಟ್ತೀನಿ, 1 ತಿಂಗಳ ನಂತರ ಕಟ್ತೀನಿ, 2 ತಿಂಗಳ ನಂತರ ಕೊಡ್ತೀನಿ ಅಂತ ಹೇಳ್ದೆ. ಹೀಗೆ ಎಷ್ಟು ಮಾತು ಹೇಳ್ತೀಯಾ? ಅಯ್ಯ, ಕುಟುಂಬ ಪರಿಸ್ಥಿತಿ ಹಾಗಿದೆ ಸ್ವಾಮಿ. ಬಡವರು ಕೂಲಿ ಕೆಲಸ ಮಾಡಿ ಬಂದ ದುಡ್ಡಿನಿಂದ ನಾವು ಬದುಕೋದೇ ಕಷ್ಟವಾಗಿದೆ. ಇನ್ನು ಅದಕ್ಕೆ ನಿಮ್ಮ ಹತ್ರ ಮಾಡಿದ ಸಾಲ ತೀರಿಸಲಾಗದೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅಲ್ವಾ ಪ್ರಸಾದ್ ನಾನು ನಿನ್ ಮನೆನ ಜಪ್ತಿ ಮಾಡ್ಕೋತಾ ಇದ್ದೀನಿ ಎಂದು ಹೇಳುತ್ತಾ ಇರುವಾಗ ಅವನ ಹತ್ತಿರ ಕೆಲಸ ಮಾಡುತ್ತಿರುವ ಇಬ್ಬರು ವ್ಯಕ್ತಿಗಳು ಆ ಮನೆಯೊಳಗೆ ಹೋಗಿ ಸಾಮಾನುಗಳನ್ನು ತೆಗೆದು ಬಂದು ಹೊರಗೆ ಬಿಸಾಕ್ತಾ ಇರ್ತಾರೆ. ಪ್ರಸಾದ್, ರಮೇಶ್, ಶಾರದಾ, ಅನಾಮಿಕರು ಎಷ್ಟೋ ಬೇಡಿಕೊಂಡರು ಸುದರ್ಶನ್ ಕೇಳದೆ ಆ ಮನೆಯನ್ನು ತನ್ನ ಅಧೀನದಲ್ಲಿ ತೆಗೆದುಕೊಂಡು ಬೀಗ ಹಾಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಸುದರ್ಶನ್. ಇನ್ನು ಮಾಡುವುದಕ್ಕೇನು ಇಲ್ಲದೆ ದುಃಖ ಪಡುತ್ತಾ ಹೊರಗೆ ಬಿದ್ದ ಸಾಮಾನುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾರೆ ಆ ಕುಟುಂಬ. ಮಾವಿನ ಮರದ ಕೊಂಬೆಗಿರುವ ಉಯ್ಯಾಲೆಯಲ್ಲಿ ಹರೀಶ್ ಭವ್ಯ ಇಬ್ಬರು ಜೋಕಾಲಿ ಆಡುತ್ತಾ ಇರ್ತಾರೆ. ದುಃಖದಿಂದ ಎಲ್ಲರೂ ಆ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ. ಆ ಮರದ ಕೆಳಗೆ ಯೋಚನೆಯಿಂದ ಕೂತಿರ್ತಾರೆ, ಕಣ್ಣೀರು ಹಾಕೋತಾ ಇರ್ತಾರೆ. ಇಂತಹ ಪರಿಸ್ಥಿತಿ ಬರಬಾರ್ದು ಅಂತಾನೆ 1 ವಾರದಿಂದಲೇ ಹೇಳ್ತಾ ಇದ್ದೀನಿ, ಹೋಗಿ ಆ ಸುದರ್ಶನ್ ಭಾವನನ್ನ ನೋಡ್ಕೊಂಬನ್ನಿ ಅಂತ. ನನ್ನ ಮಾತನ್ನ ನೀವು ಕೇಳಲಿಲ್ವಲ್ಲ? ಸರಿ ಕಣೆ ಶಾರದಾ, ಆಗಿದ್ದೇನೋ ಆಗಿ ಹೋಯ್ತು. ಈಗ ನಾವಿರೋದೆಲ್ಲಿ? ರಾತ್ರಿ ತಿಂದು ಮಲಗೋದೆಲ್ಲಿ? ನನ್ನನ್ ಕೇಳಿದ್ರೆ ನಾನೇನ್ ಹೇಳ್ಬೇಕು ರೀ? ಇಲ್ಲೇ ಶಾರದಾ, ಈ ಮಾವಿನ ಮರನ ನಂಬ್ಕೊಂಡು ಬದುಕಬೇಕು ಅನ್ಕೊಂಡ್ವಿ. ಇನ್ನು ಮಾವಿನ ಮರವೇ ನಮಗೆ ದಾರಿ ತೋರಿಸುತ್ತೆ ಎಂದು ಹೇಳುತ್ತಾ ಇರುವಾಗ ಆಗ ಮಾವಿನ ಮರ ಮಾತನಾಡುತ್ತೆ. ದುಃಖ ಪಡಬೇಡಿ, ಇಂತಹ ಬಿಸಿಲಿನಲ್ಲಿ ನೀರು ಸುರಿದು ನನ್ನನ್ನು ಬದುಕಿಸಿದ್ದೀರಾ. ಈಗ ನೀವು ಕಷ್ಟದಲ್ಲಿದ್ದೀರಾ, ನಾನು ನಿಮ್ಮನ್ನ ಕಾಪಾಡ್ಕೋತೀನಿ ಎಂದು ಮಾವಿನ ಮರ ಅನ್ನುತ್ತಲೇ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಆದರೆ ಮಕ್ಕಳು ಮಾತ್ರ ಮಾವಿನ ಮರ ಮಾತನಾಡುವುದಕ್ಕೆ ಬಹಳ ಸಂತೋಷಿಸುತ್ತಾರೆ. ತಂಗಿ ತಂಗಿ, ಮಾವಿನ ಮರ ತುಂಬಾ ಚೆನ್ನಾಗಿ ಮಾತಾಡ್ತಿದೆ ತಂಗಿ, ಕೇಳ್ತೀಯಾ? ಹೌದು ಅಣ್ಣಯ್ಯ, ಮರ ಮಾತಾಡೋದು ನಾನು ಈಗ್ಲೇ ನೋಡ್ತಾ ಇದ್ದೀನಿ ಎಂದು ಅವರಿಬ್ಬರು ಮಾತನಾಡುತ್ತಾ ಇರುವಾಗ ಎಲ್ಲರೂ ಸ್ವಲ್ಪ ಹೊತ್ತಿಗೆ ಶಾಕ್ ಇಂದ ಎಚ್ಚೆತ್ಕೋತಾರೆ. ಮಾತನಾಡುತ್ತಿರುವ ಮಾವಿನ ಮರದ ಕಡೆಗೆ ನೋಡುತ್ತಾರೆ. ಹೇಳಿ, ನಾನು ನಿಮಗೆ ಯಾವ ವಿಧದಿಂದ ಸಹಾಯ ಮಾಡಬಲ್ಲೆ? ಅಜ್ಜಿ, ತಾತಯ್ಯ, ನಾನು ತಂಗಿ ಹೇಳಿದ್ರೆ ನೀವು ನಂಬಿಲ್ಲ ಅಲ್ವಾ? ಈಗ ನೋಡಿ, ಮಾವಿನ ಮರ ಮಾತಾಡ್ತಾ ಇದೆ. ಮಮ್ಮಿ, ಡ್ಯಾಡಿ, ನೀವು ಕೂಡ ನೋಡಿ, ಮಾವಿನ ಮರ ಮಾತಾಡ್ತಾ ಇದೆ. ಮೊದಲು ನಮ್ ಜೊತೆ ಮಾತಾಡಿ ಒಂದು ಉಯ್ಯಾಲೆ ಕೊಟ್ಟಿತ್ತು ಎಂದು ಮಕ್ಕಳನ್ನುತ್ತಾರೆ. ಇನ್ನು ಅವರ ಮಾತನ್ನು ಕೇಳಿದ ಮೇಲೆ ಅತ್ತೆ ಸೊಸೆಯರು ಆ ಮಾವಿನ ಮರವನ್ನು ಸಾಕ್ಷಾತ್ ದೈವ ಸ್ವರೂಪವಾಗಿ ಭಾವಿಸುತ್ತಾರೆ. ತಮ್ಮ ಕಷ್ಟವನ್ನು ತೀರಿಸಲು ಆ ಮಾವಿನ ಮರವೇ ತಮಗಾಗಿ ಬಂದಿದೆ ಅಂದುಕೊಂಡು ಅತ್ತೆ ಸೊಸೆಯರು ಕೈ ಮುಗಿದು, ನೋಡು ತಾಯಿ, ಈಗ ನಮಗೆ ಇರೋದಕ್ಕೆ ಮನೆ ಇಲ್ಲ, ಬದುಕಲಿಕ್ಕೆ ಬೇರೆ ದಾರಿ ಕೂಡ ಇಲ್ಲ. ಅವೆರಡು ಕೊಡಮ್ಮ, ಅದಕ್ಕೂ ಹೆಚ್ಚಿನ ಆಸೆ ಇಲ್ಲ ತಾಯಿ. ತಪ್ಪದೆ ನೀವು ಕೋರಿಕೊಂಡ ಹಾಗೆ ಇರೋದಕ್ಕೆ ಮನೆನೂ ಕೊಡ್ತೀನಿ, ಬದುಕೋದಕ್ಕೆ ದಾರಿನೂ ತೋರಿಸ್ತೀನಿ ಎಂದು ಹೇಳುತ್ತಿದ್ದ ಹಾಗೆ ಗಾಳಿಯಲ್ಲಿ 2 ಮಾವಿನ ಹಣ್ಣು ಪ್ರತ್ಯಕ್ಷವಾಗುತ್ತದೆ. ಆ ಹಣ್ಣಿನ ಕಡೆಗೆ ಎಲ್ಲರೂ ಅದ್ಭುತವಾಗಿ ನೋಡ್ತಾ ಇರ್ತಾರೆ. ಒಂದು ಮಾವಿನ ಹಣ್ಣು ಮನೆ ಹಾಗೆ ಬದಲಾಗುತ್ತೆ, ಮತ್ತೊಂದು ಮಾವಿನ ಹಣ್ಣು ಜ್ಯೂಸ್ ಕೊಳಾಯಿ ಹಾಗೆ ಬದಲಾಗುತ್ತೆ. ನೋಡಿ ಅತ್ತೆ ಸೊಸೆಯರೇ, ನೀವು ಕೋರಿಕೊಂಡ ಹಾಗೆ ಇರೋದಕ್ಕೆ ಮನೆ ಕೊಟ್ಟಿದ್ದೀನಿ, ಬದುಕೋದಿಕ್ಕೆ ದಾರಿ ತೋರಿಸಿದ್ದೀನಿ. ಈ ಮನೆಯಲ್ಲಿರುತ್ತಾ ನಾನು ಕೊಟ್ಟ ದಾರಿಯನ್ನು ಉಪಯೋಗಿಸುತ್ತಾ ನನ್ನನ್ನು ಕೂಡ ಕಾಪಾಡಿಕೊಳ್ಳುತ್ತಾ ನಿಮ್ಮ ಮಕ್ಕಳ ಜೊತೆ ಸಂತೋಷದಿಂದ ಜೀವನವನ್ನು ಸಾಗಿಸಿರಿ.
ಎಂದು ಆ ಮಾವಿನ ಮರ ಹೇಳುತ್ತಲೇ ಮನೆಯಲ್ಲಿರುವವರೆಲ್ಲರೂ ಎಷ್ಟೋ ಸಂತೋಷ ಪಡುತ್ತಾರೆ. ಕೃತಜ್ಞತೆಯಿಂದ ಎಲ್ಲರೂ ಮಾವಿನ ಮರಕ್ಕೆ ನಮಸ್ಕರಿಸುತ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಮಾವಿನ ಮರ ಮಾಮೂಲಿ ಮರವಾಗಿ ಬಿಡುತ್ತದೆ. ಇನ್ನು ಆ ದಿನದಿಂದ ತಂದೆ ಮಗ ಕೆರೆಯಿಂದ ನೀರು ತಂದು ಮಾವಿನ ಮರಕ್ಕೆ ಪ್ರತಿನಿತ್ಯವೂ ಸುರಿತಾ ಇರ್ತಾರೆ. ಸಾಕ್ಷಾತ್ ದೈವ ಸ್ವರೂಪವಾಗಿ ಆ ಮಾವಿನ ಮರವನ್ನು ನೆನೆಸುತ್ತಾ ಇರುತ್ತಾರೆ.